ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಗುಂಡಾಸ್ ಯೂಟ್ಯೂಬ್ ಚಾನಲ್. ನನ್ನ ಈ ದಿನದ ವಿಡಿಯೋ ಎಲೆಕೋಸಿನಲ್ಲಿ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಎಲೆಕೋಸಿನ ಮೇಲೆ ಹಸಿರು ಕಲರ್ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಈ ಥರ ಇರಬೇಕು ವೈಟ್ ಕಲರಲ್ಲಿ. ಆಮೇಲೆ ಕುಕ್ಕರ್ನಲ್ಲಿ ಹೆಸ್ರು ಕಾಳು 1 ಕಪ್ಪು, 1 ಕಪ್ಪು ತೊಗರಿಬೇಳೆ ಹಾಕ್ಕೊಳ್ತಿದ್ದೀನಿ. ನೀಟಾಗಿ ವಾಶ್ ಮಾಡಿಟ್ಕೋಬೇಕು. ಆಮೇಲೆ ವಿಸಿಲ್ 1-2 ವಿಸಿಲ್ ಆದಮೇಲೆ ಆಫ್ ಮಾಡಬೇಕು. ಜಾಸ್ತಿ ನುಣ್ಣಗಾರು ಚೆನ್ನಾಗಿರೋದಿಲ್ಲ. ಇಲ್ಲಿ ಕುಕ್ಕರ್ ಜಾಡಿಗೆ ಸಾಂಬಾರಿಗೆ ಹೆಸ್ರು ಕಾಳು ಸ್ವಲ್ಪ ತೊಗರಿಬೇಳೆ ಬೇಯಿಸಿರೋದನ್ನ ಹಾಕ್ಕೊಳ್ತಿದ್ದೀನಿ ನಾನು, 2 ಸೌಟಾಕಷ್ಟು. ಇಲ್ಲಿ ಎಲೆಕೋಸನ್ನು ಸಣ್ಣಗೆ ಹಚ್ಕೋಬೇಕು. ನೀರು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಈ ಕಡೆ ಸಾಂಬಾರಿಗೆ ಮಿಕ್ಸಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಎರಡು ಸಣ್ಣನೇ ಹಚ್ಚಿರೋ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ 2-3-4 ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು, 1/4 ಸ್ಪೂನ್ ಆಗೋಷ್ಟು. ಒಂದು ಬೆಳ್ಳುಳ್ಳಿ ಹಚ್ಕೊಂಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು. ಇಲ್ಲಿ ಮಿಕ್ಸಿ ಜಾರ್ಗೆ ಮೊದಲು ಹಾಕ್ಕೊಂಡು ತೊಗರಿಬೇಳೆ ಅದ್ರ ಜೊತೆ ಸ್ವಲ್ಪ 2 ಹಸಿ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಜೀರಿಗೆ ಹಾಕ್ಕೋಬೇಕು. ಇಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗೋ ಗಂಟೆ ಸ್ವಲ್ಪ ಹುರ್ಕೋಬೇಕು. ನೋಡಿ, ಈ ರೀತಿ ಕೊತ್ತಂಬರಿ ಸೊಪ್ಪು ಫ್ರಿಜ್ ಮನೇಲಿಲ್ಲ ಅನ್ನೋರು, 15 ದಿನ ಬಂದರೂ ಇರೋದಿಲ್ಲ, ಕೊತ್ತಂಬರಿ ಸೊಪ್ಪು 2 ದಿನಕ್ಕೆ ಹಾಳಾಗೋಗುತ್ತೆ ಅನ್ನೋರು, ಈ ಥರ ಸ್ವಲ್ಪ ಬಾಟ್ಲಲ್ಲಿ ಕಟ್ ಮಾಡಿ ನೀರು ಹಟ್ಕೊಂಡು ಒಂದು 15 ದಿನ ಆದರೂ ಕೊತ್ತಂಬರಿ ಸೊಪ್ಪು ಬಾಳಿಕೆ ಬರುತ್ತೆ. ಸ್ವಲ್ಪ 1-2 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಡ್ತಿದ್ದೀನಿ. ಅದು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇದು. ಒಂದಿಷ್ಟು ನಿಂಬೆಹಣ್ಣು ಗಾತ್ರ, ಚಿಕ್ಕ ನಿಂಬೆಹಣ್ಣು ಗಾತ್ರನ ಹುಣಸೆಹಣ್ಣು ಹಾಕ್ಕೊತೀನಿ. ಸ್ವಲ್ಪ ಕೊಬ್ಬರಿ. ನೋಡಿ, ಸೊಪ್ಪಿಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಸಾಸಿವೆ, 4-5 ಕರಿಬೇವು ಸೊಪ್ಪು, ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಈ ರುಬ್ಬಿರೋ ಮಸಾಲೆ ಹಾಕ್ಕೊಂಡು 1-2 ನಿಮಿಷ ತಿರ್ಸ್ಕೊಡ್ಬೇಕು ಅದನ್ನ ನೀಟಾಗಿ. ಆವಾಗ ಬಸ್ತಿರೋ ಅಂಥ ನೀರು, ಕಾಳು ಮತ್ತು ಎಲೆಕೋಸನ್ನ ಬಸ್ತಿರೋಂಥ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ವೇಸ್ಟ್ ಮಾಡೋದು ಬೇಡ ನೀರನ್ನ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹೀಗೆ ಪಲ್ಯನೂ ರೆಡಿ ಆಯಿತು ನೋಡಿ. ಈ ಕಡೆ ನೋಡಿ, ಮಸಾಲೆ ಪುಡಿ 1-2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ ನಾನು ಪಲ್ಯಕ್ಕೆ. ತುಂಬ ಟೇಸ್ಟ್ ಕೊಡುತ್ತೆ. ಲಾಸ್ಟಲ್ಲಿ ಸಾಂಬಾರು ಮತ್ತು ಕೊತ್ತಂಬರಿ ಸೊಪ್ಪು, ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳೋಣ. ಸಾಂಬಾರು, ಪಲ್ಯ ಮತ್ತು ರೆಡಿ ಆಯಿತು. ಮುದ್ದೆ ಜೊತೆ ಬಸ್ಸಾರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡ್ಕೊತೀನಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.